ಸೊ ನೀವು ಏತರದ್ದು ರೀಸೆಂಟ್ ಪ್ರಮೋಷನ್ಸ್ನ ನೋಡೋದಾದರೆ ವಿಚ್ ದೇ ಆರ್ ಡೂಯಿಂಗ್ ಅಲಾಂಗ್ ವಿತ್ ದ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸು ಆಬ್ವಿಯಸ್ಲಿ ಇಟ್ ಇಸ್ ಫಾಲೋಯಿಂಗ್ ಆಲ್ಮೋಸ್ಟ್ ದ ಸೇಮ್ ಪ್ಯಾಟರ್ನ್. ಯೂಶಲಿ ಅವ್ರು ಏನು ಮಾಡ್ತಾರೆ ವಿತ್ ದ ರಿವಿ ಸ್ಕೂಟರ್ಸು ದೇ ಟಾಕ್ ಅಬೌಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರುತ್ತೆ, ಟೆಕ್ ಲೋಡೆಡ್ ಆಗಿರುತ್ತೆ, ಆ್ಯಂಡ್ ಆಲ್ಸೋ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಇನ್ ಮ್ಯಾನುಫ್ಯಾಕ್ಚರಿಂಗ್ ದ ಇವಿಸು ಆ್ಯಂಡ್ ಆಲ್ಸೋ ಎಷ್ಟು R&D ಮಾಡ್ತಾರೆ. ಇದೆಲ್ಲ ಸೇಮ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದಾರೆ. ಬಟ್ ದರ್ ಈಸ್ ಅ ಸ್ಟ್ರಾಟಜಿಕ್ ಡಿಫರೆನ್ಸ್ ಇನ್ ದ ವೇ ದೇ ಆರ್ ಪ್ರಮೋಟಿಂಗ್ ಕಂಪೇರ್ಡ್ ಟು ದ ಅದರ್ ಇವಿ ಮ್ಯಾನುಫ್ಯಾಕ್ಚರರ್ಸ್, ವೆದರ್ ಕಾರ್ ಆಗಿರಲಿ, ಮೋಟರ್ ಸೈಕಲ್ ಆಗಿರಲಿ ಆರ್ ಸ್ಕೂಟರ್ಸ್ ಆಗಿರಲಿ. ಯೂಶಲಿ ಅವ್ರು ಏನು ಫ್ಲೆಕ್ಸ್ ಮಾಡ್ತಾರೆ ಅಂತ ನಾನು ಇತ್ತೀಚೆಗೆ ನೋಡೋದಾದರೆ ದೇ ಯೂಶಲಿ ಫ್ಲೆಕ್ಸ್ ಅಬೌಟ್ ದ ರೇಂಜ್. ಸೊ ಎಷ್ಟು ಕಿಲೋಮೀಟರ್ ರೇಂಜ್ ಕೊಡ್ತೀವಿ ನಾವು, 100 ಕಿಲೋಮೀಟರ್, 150, 200, 500, 700. ದಿಸ್ ಇಸ್ ವಾಟ್ ಯೂಶಲಿ ನಾನು ನೋಡಿದಂಗೆ ಇವಿ ಮ್ಯಾನುಫ್ಯಾಕ್ಚರ್ ಫ್ಲೆಕ್ಸ್ ಮಾಡೋದು. ಆ್ಯಂಡ್ ಆಬ್ವಿಯಸ್ಲಿ ಏತರು ಟು ಅನ್ ಎಕ್ಸ್ಟೆಂಟ್ ದೇ ವರ್ ಫ್ಲೆಕ್ಸಿಂಗ್ ಅಬೌಟ್ ದೇರ್ ರೇಂಜ್ ಆಲ್ಸೋ. ಬಟ್ ದೇರ್ ಇಸ್ ಅ ಸಡನ್ ಚೇಂಜ್ ಇನ್ ಸ್ಟ್ರಾಟಜಿ. ಅದೇನು ಅಂತ ಕೇಳೋದಾದ್ರೆ ರೈಟ್ ನಾವು ದೇ ಆರ್ ನಾಟ್ ಫ್ಲೆಕ್ಸಿಂಗ್ ಅಬೌಟ್ ದ ರೇಂಜ್, ಬಟ್ ದೇ ಆರ್ ಆಕ್ಚುಲಿ ಫ್ಲೆಕ್ಸಿಂಗ್ ಅಬೌಟ್ ದ ನಂಬರ್ ಆಫ್ ಚಾರ್ಜಿಂಗ್ ಸ್ಟೇಷನ್ಸ್ ದೇ ಆರ್ ಓನಿಂಗು. ಆ್ಯಂಡ್ ಅದನ್ನು ನೋಡಿಕೊಂಡು ಕಸ್ಟಮರ್ಸ್ಗೆ ಹೇಳ್ತಾ ಇದ್ದಾರೆ ದಟ್ ಬೈ ಅವರ್ ಇವಿ ಸ್ಕೂಟರ್ಸ್ ಬಿಕಾಸ್ ನೀವು ಎನಿ ಟೈಮ್ ನಿಮಗೆ ಚಾರ್ಜ್ ಖಾಲಿ ಆಗಿಬಿಟ್ರೆ ಯು ಕ್ಯಾನ್ ಗೋ ಟು ದ ಸ್ಟೇಷನ್ಸ್ ಆ್ಯಂಡ್ ಗೆಟ್ ಇಟ್ ಚಾರ್ಜ್. ಸೊ ನನ್ನ ಪ್ರಕಾರ ದಿಸ್ ವಿಲ್ ಬಿ ದ ಫ್ಯೂಚರ್ ಫ್ಲೆಕ್ಸ್ ಆಫ್ ಆಲ್ ದ ಅದರ್ ಇವಿ ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನೀವು ಹಿಸ್ಟ್ರಿ ನೋಡೋದಾದ್ರೆ ದ ಆ್ಯಡ್ ಕ್ಯಾಂಪೇನ್ಸ್ ಅಬೌಟ್ ಇವಿ ನೋಡೋದಾದ್ರೆ ಇಟ್ ಸ್ಟಾರ್ಟೆಡ್ ವಿತ್ ಟೆಲಿಂಗ್ ದಟ್ ಇವಿ ಒಂದು ಎನ್ವೈರ್ಮೆಂಟ್ ಫ್ರೆಂಡ್ಲಿ ವೆಹಿಕಲ್ ಅಂತ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಆಕ್ಚುಲಿ ಅದು ಫಾಲ್ ಫ್ಲಾಟ್ ಆಗಿ ಸ್ಟಾರ್ಟ್ ಆಯಿತು ಬಿಕಾಸ್ ಪೀಪಲ್ ಸ್ಟಾರ್ಟೆಡ್ ಡಿಸ್ಕವರಿಂಗ್ ದಟ್ ಆಬ್ವಿಯಸ್ಲಿ ದ ರೇರ್ ಅರ್ತ್ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಎಷ್ಟು ಪೊಲ್ಯೂಷನ್ ಆಗುತ್ತೆ ಆ್ಯಂಡ್ ಆಲ್ಸೋ ಲೇಬರ್ಸ್ ಕೈಲಿ ಏನೇನು ಕೆಲಸ ಮಾಡ್ತಾರೆ. ಸೊ ಆಲ್ ದೋಸ್ ಥಿಂಗ್ಸ್ ನೋಡ್ಬಿಟ್ಟು ಗೊತ್ತಾಯಿತು ದಟ್ ಇಟ್ ಇಸ್ ನಾಟ್ ಸೊ ಬ್ಲಾಕ್ ಆ್ಯಂಡ್ ವೈಟ್, ಇಲ್ಲ ಸ್ವಲ್ಪ ಗ್ರೇ ಆಗಿದೆ ಅಂತ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು ಜನರಿಗೆ. ಆ್ಯಂಡ್ ನೆಕ್ಸ್ಟ್ ಸೆಟ್ ಆಫ್ ಕೈಂಡ್ ಆಫ್ ಪ್ರಮೋಷನ್ಸ್ ಇವಿ ಅವರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಸ್ ದಟ್ ಅವ್ರದ್ದು ರನ್ನಿಂಗ್ ಕಾಸ್ಟ್ ತುಂಬ ಕಮ್ಮಿ ಇದೆ ಅಂತ ಕಂಪೇರ್ ಟು ದ ಪೆಟ್ರೋಲ್ ಸ್ಕೂಟರು. ಬೇಸಿಕಲಿ ಮೈಲೇಜ್ ಬಗ್ಗೆ ಹೇಳ್ತಾ ಇರೋದು. ಸೊ ಇದನ್ನು ಜನರಿಗೆ ಟು ಅನ್ ಎಕ್ಸ್ಟೆಂಟ್ ಎಸ್ ಅಗ್ರಿ ಮಾಡಿದ್ರು ರನ್ನಿಂಗ್ ಕಾಸ್ಟ್ ಕಮ್ಮಿ ಇದೆ, ಬಟ್ ನಾನು ಅಷ್ಟೊಂದು ಯೂಸೇ ಮಾಡಲ್ಲ ಅಂದರೆ ಯಾಕೆ ನನಗೆ ಆ ರನ್ನಿಂಗ್ ಕಾಸ್ಟ್ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಥರ್ಡ್ ಆಬ್ವಿಯಸ್ಲಿ ಇಸ್ ದ ಕರೆಂಟ್ ಫ್ಲೆಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇಸ್ ದಟ್ ಅಬೌಟ್ ದ ರೇಂಜ್. ಬಿಕಾಸ್ ಒಂದು ಐಡಿಯಾ ಬಂದುಬಿಟ್ಟಿದೆ ಎಲ್ಲ ಕಸ್ಟಮರ್ಸ್ಗೂ ದಟ್ ಇವಿ ಅಂದರೆ ಏನು ಆ್ಯಂಡ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಂತ. ಸೊ ಒನ್ ಥಿಂಗ್ ವಿಚ್ ಎವ್ರಿ ಒನ್ ಇಸ್ ವರಿಡ್ ಇಸ್ ಅ ರೇಂಜ್ ಆಂಗ್ಸೈಟಿ. ಸೊ ಅದನ್ನು ದೂರಪಡಿಸೋಕ್ಕೆ ಆಬ್ವಿಯಸ್ಲಿ ರೇಂಜ್ ಎಷ್ಟಿದೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. 100 ಇದೆ, 150 ಇದೆ, 200 ಇದೆ, 500 ಇದೆ, 700 ಇದೆ. ವಿತ್ ಕಾರ್ ಆಗಿರಲಿ, ಮೋಟರ್ ಸೈಕಲ್ ಆಗಲಿ, ಸ್ಕೂಟರ್ ಆಗಿರಲಿ, ದೇ ಸ್ಟಾರ್ಟೆಡ್ ಪ್ರಮೋಟಿಂಗ್ ಆ್ಯಂಡ್ ಇಟ್ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ ಶೋರ್. ಬಟ್ ಪ್ರಾಬ್ಲಮ್ ಏನಿದೆ ಅಂದರೆ ರೈಟ್ ನೌ ಇಟ್ ಇಸ್ ಟಾರ್ಗೆಟೆಡ್ ಓನ್ಲಿ ಟೂ ಸೆಟ್ಸ್ ಆಫ್ ಕಸ್ಟಮರ್. ಒಂದು ಆಬ್ವಿಯಸ್ಲಿ ದ ಗಿಗ್ ವರ್ಕರ್ಸ್ ಹೂ ಆರ್ ವೆರಿ ಮಚ್ ಡೆಸ್ಪರೇಟ್ಲಿ ನೀಡ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ ಬಿಕಾಸ್ ಅವ್ರದ್ದು ರನ್ನಿಂಗ್ ಕಾಸ್ಟ್ ಕಮ್ಮಿ ಮಾಡಬೇಕು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಆಬ್ವಿಯಸ್ಲಿ ದ ರಿಚ್ ಕ್ಲಾಸು ಅಲ್ಟ್ರಾ ರಿಚ್ ಕ್ಲಾಸು ಬಿಕಾಸ್ ದೇ ಹ್ಯಾವ್ ದ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಚಾರ್ಜಿಂಗ್ ದೇರ್ ಮೋಟರ್ ಸೈಕಲ್ಸ್ ಆಗಿರಲಿ, ಕಾರ್ ಆಗಿರಲಿ ಆರ್ ಸ್ಕೂಟರ್ಸ್ ಆಗಿರಲಿ. ಬಿಕಾಸ್ ಎಲೆಕ್ಟ್ರಿಸಿಟಿ ಯಾವಾಗಲೂ ವರ್ಕ್ ಆಗುತ್ತೆ, ದೇ ಹ್ಯಾವ್ ದ ಪೋರ್ಟ್ಸು ರೆಡಿ ಎವ್ರಿ ವೆನ್ ದೇ ವಾಂಟ್ ಟು ಚಾರ್ಜು. ಸೊ ಅವ್ರಿಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಫಾರ್ ದ ಮಿಡಲ್ ಕ್ಲಾಸ್ ದ ಪ್ರಾಬ್ಲಮ್ ಏನು ಅಂದರೆ ಒಂದು ಆಬ್ವಿಯಸ್ಲಿ ಎಲೆಕ್ಟ್ರಿಸಿಟಿ ಯಾವಾಗಲೂ ಇರಲ್ಲ ಅವ್ರ ಮನೆಯಲ್ಲಿ. ಇನ್ನೊಂದು ಆಬ್ವಿಯಸ್ಲಿ ದ ಪೋರ್ಟ್ನ ಬಿಲ್ಡ್ ಮಾಡಬೇಕಾಗುತ್ತೆ. ನೀವು ಚಾರ್ಜಿಂಗ್ ಕೇಬಲ್ ಅದನ್ನು ಇಫ್ ಯು ವಾಂಟ್ ಫಾಸ್ಟ್ ಚಾರ್ಜಿಂಗ್ ಅದಕ್ಕೂ ಸಪ್ರೇಟ್ ಕೇಬಲ್ ತಗೋಬೇಕು. ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್ ಅವರು ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಟ್ ಇಸ್ ನಾಟ್ ದಟ್ ಫೀಸಿಬಲ್ ಕಂಪೇರ್ ಟು ದ ಪೆಟ್ರೋಲ್ ಅಂತ ಅವ್ರಿಗೆ ಸ್ಟಾರ್ಟ್ ಆಯಿತು. ಸೊ ಅದರಿಂದ ಆಬ್ವಿಯಸ್ಲಿ ದ ಓನ್ಲಿ ವೇ ಅವ್ರಿಗೆ ನೀವು ಕನ್ವಿನ್ಸ್ ಮಾಡೋಕ್ಕಾಗುತ್ತೆ ಇಸ್ ನಾಟ್ ಬೈ ರೇಂಜ್ ಬಿಕಾಸ್ ರೇಂಜ್ ಕೊಡ್ತೀರಾ ಬಟ್ ಚಾರ್ಜಿಂಗ್ ಎಲ್ಲಿ ಮಾಡೋದು ನಾವು ಅಂತ. ಸೊ ಅದಕ್ಕೋಸ್ಕರ ಐ ಥಿಂಕ್ ಈ ಥರದ ಸ್ಟ್ರಾಟಜಿ ನನ್ನ ಒಪಿನಿಯಲ್ಲಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಎಸ್, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ದ ರೈಟ್ ಸೆಟ್ ಆಫ್ ನನ್ನ ಪ್ರಕಾರ ಫ್ಲೆಕ್ಸ್ ವಿಚ್ ಈ ಥರ ಅವರು ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಬೇರೆಯವರು ಮಾಡ್ತಾರೆ. ಆ್ಯಂಡ್ ಆಲ್ಸೋ ನೀವು ಫ್ಯೂಚರ್ ಕಡೆ ನೋಡೋದಾದ್ರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ನೀವು ಸ್ಕೂಟರ್ಸು, ಕಾರ್ಸು ಆರ್ ಮೋಟರ್ ಸೈಕಲ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅಂತ ವೆಹಿಕಲ್ಸ್ನ ನೀವು ಯು ಕೆನಾಟ್ ಎಕ್ಸ್ಪೆಕ್ಟ್ ದಟ್ ನನ್ನ ಮನೇಲಿ ಚಾರ್ಜ್ ಮಾಡಿಬಿಡ್ತೀನಿ, ಫಾಸ್ಟಾಗಿ ಚಾರ್ಜ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಚಾರ್ಜ್ ದೆಮ್ ಇನ್ ದ ಚಾರ್ಜಿಂಗ್ ಸ್ಟೇಷನ್. ಆವಾಗಲೇ ಜನರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಬಿಕಾಸ್ ಎಲ್ಲದಕ್ಕೂ ನೀವು ರೇಂಜ್ ಕೊಡೋಕ್ಕಾಗಲ್ಲ, ಬ್ಯಾಟ್ರಿ ಸೈಜ್ ಫುಲ್ ದೊಡ್ಡದು ಮಾಡೋಕ್ಕಾಗಲ್ಲ. ಸೊ ನನ್ನ ಪ್ರಕಾರ ದ ಏತರ್ ಸ್ಟ್ರಾಟಜಿ ವಿಲ್ ವರ್ಕೌಟ್ ವೆಲ್ ಅಂತ ನಾನು ಹೇಳ್ತೀನಿ.